6 ನಾಡುಗಳಿಂದ ಆಗಮಿಸಿರುವಂಥ ಎಲ್ಲ ಶರಣರ ಜೀವನ ದರ್ಶನವನ್ನು ನಾವು ಮಾಡಿಕೊಂಡು ಬಿಟ್ಟರೆ ನಮ್ಮ ಬದುಕು ಸಾರ್ಥಕದ ಬದುಕಾಗ್ತದೆ. ಕಲ್ಯಾಣ ಯಾವುದರ ಮೇಲೆ ನಿಂತಿತ್ತು ಅಂದರೆ ಕಲ್ಲು ಕಂಬಗಳ ಮೇಲೆ ನಿಂತಿದ್ದಿಲ್ಲ, ಇಟ್ಟಗಿಯ ಮೇಲೆ ನಿಂತಿದ್ದಿಲ್ಲ, ಕಟ್ಟಿಗೆಯ ಮೇಲೆ ಕಲ್ಯಾಣ ನಿಂತಿದ್ದಿಲ್ಲ. ಕಲ್ಯಾಣ ನಿಂತಿದ್ದು 4 ಸ್ತಂಭಗಳ ಮೇಲೆ. ಆ 4 ಸ್ತಂಭಗಳಂದ್ರೆ 1 ಕಾಯಕ, 2 ದಾಸೋಹ, 3 ಸಮಾನತೆ, 4 ಅನುಭವ. ಈ 4 ಸ್ತಂಭಗಳ ಮೇಲೆ ಕಲ್ಯಾಣ ನಿಂತಿತ್ತು. ಕಲ್ಯಾಣಕ್ಕೆ ಬರುವಂಥ ಪ್ರತಿಯೊಬ್ಬ ಶರಣ ದಂಪತಿಗಳು ಸಹಿತ ಕಲ್ಯಾಣದ ವ್ಯವಸ್ಥೆಗೆ ಎಲ್ಲರೂ ಸಹಿತ ಮಾರ್ಪಟ್ಟು ಆ ವ್ಯವಸ್ಥೆಯೊಳಗಲೇ ಬದುಕಬೇಕು, ನಮ್ಮ ಜೀವನವನ್ನು ಹಸನವನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೆ ಕಲ್ಯಾಣಕ್ಕೆ ಎಲ್ಲ ಶರಣರು ಬರುತ್ತಿದ್ರು. ಕಲ್ಯಾಣದ ಬಸವಣ್ಣವರ ವ್ಯಕ್ತಿತ್ವ ನಾಡಿನ ತುಂಬ ಪಸರಿಸಿತ್ತು. ಬಸವಣ್ಣವರ ತತ್ವ ನಾಡಿನ ತುಂಬ ಯಾವಾಗ ಬಿತ್ತರಿಸಿತ್ತೋ ಅವಾಗ ನಾಡುಗಳಿಂದ ಎಲ್ಲ ಶರಣರೂ ಸಹಿತ ಕಲ್ಯಾಣಕ್ಕೆ ಆಗಮಿಸ್ತಾರೆ. ಅಂಥ ಶರಣರಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಆ ನಾಡಿನಿಂದ ಮತ್ತೊಂದು ನಾಡಿಗೆ ಬಂದು ಒಳ್ಳೆಯ ಕಾಯಕ ಜೀವಿಯಾಗಿ ಕನ್ನಡ ನಾಡಿನಲ್ಲಿ ಕಂಗೊಳಿಸಿರುವಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಮೋಳ್ಗಿಯ ಮಾರಯ್ಯ ಅಂತ ತಿಳಿದು ಬರುತ್ತದೆ. ಮೋಳ್ಗಿಯ ಮಾರಯ್ಯನವರು ಎಲ್ಲಿ ವಾಸವಾಗಿದ್ರು ಅಂದರೆ ಕಾಶ್ಮೀರದಲ್ಲಿ. ಕಾಶ್ಮೀರ ಅಂದರೆ ಬಹಳ ವಿಶೇಷವಾಗಿರುವಂಥ ನಾಡದು, ಸ್ಥಳವದು. ಜಗತ್ತಿನ ಎಲ್ಲ ರಮ್ಯಗಳ ಸ್ಥಾನಗಳನ್ನು ಹಿಂದಿಳಿಸಿರುವಂಥ ನಾಡು ಯಾವುದು ಅಂದರೆ ಅದು ಕಾಶ್ಮೀರ. ಪಂಚಮಹಾಭೂತಗಳ ಹೂಡಿದ ಸಂಚಿನಲ್ಲಿ ಕಾಶ್ಮೀರ ನಿರ್ಮಾಣವಾಗಿತ್ತು. ಅಂಥ ಕಾಶ್ಮೀರದೊಳಗ ಏನು ವಿಶೇಷ ಅಂದರೆ ನಿಸರ್ಗದ ಸೊಬಗು ಬಹಳ ವಿಶೇಷವಾಗಿರುವಂಥದ್ದು. ಆ ಕಾಶ್ಮೀರ ಒಂದು ಸಾರಿ ನಾವು ಕಣ್ಣು ತುಂಬಿ ನೋಡಿಬಿಟ್ರೆ ಸಾಕು, ಎಲ್ಲಿದೆ ಸ್ವರ್ಗ, ಎಲ್ಲಿದೆ ಕೈಲಾಸ ಅಂದರೆ ಕಾಶ್ಮೀರದ ನಾಡಿನೊಳಗೈತಿ ಅನ್ನುವಂಥ ಭಾವ ನೋಡಿದ ಎಲ್ಲ ಮನಸ್ಸುಗಳಲ್ಲಿ ಸೃಷ್ಟಿ ಆಗ್ತಿತ್ತಂತೆ. ಅಂಥ ಪವಿತ್ರವಾಗಿರುವಂಥ ಸ್ಥಾನ ಕಾಶ್ಮೀರ, ಅದು ವಿಶೇಷವಾಗಿರುವಂಥ ಸ್ಥಾನ. ಅಂಥ ಇಳೆಯ ಸೊಬಗಿನಲ್ಲಿ ಎಷ್ಟು ಸುಂದರವಾದ ವ್ಯವಸ್ಥೆ ಇತ್ತು ಅಂದ್ರೆ ಆ ನಾಡಿನೊಳಗ ಹಣ್ಣುಗಳು ಹಾಗೆ ಇದ್ದು, ಗಾಡಿಗಳನ್ನು ಹತ್ತಿಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕಣ್ತುಂಬ ನೋಡಿಬಿಟ್ರೆ ಸಾಕು, ಎಲ್ಲಿದೆ ಸ್ವರ್ಗ ಅಂದರೆ ಅದು ಕಾಶ್ಮೀರದೊಳಗನೇ ಐತಿ ಅನ್ನುವಂಥ ಭಾವ ನೋಡುವವರ ಕಣ್ಣಿನೊಳಗೆ ಕಂಗೊಳಿಸ್ತಾ ಇತ್ತು.